ನವೆಂಬರ್ 14ರಂದು ಉಡಾಳ ಮೂವಿ ರಿಲೀಸ್, ಹರೀಶ್ ಹಿರಿಯೂರು ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೂಲತಃ ಉತ್ತರ ಕರ್ನಾಟಕದ ಪ್ರತಿಭೆಗಳಾದ ಹರೀಶ್ ಹಿರಿಯೂರು, ಪೃಥ್ವಿ ಶಾಮನೂರ್ ನಟಿಸಿದ ಈ ಚಲನಚಿತ್ರ ಉತ್ತರ ಕರ್ನಾಟಕ ಭಾಗದಲ್ಲಿ ಚಿತ್ರಿಸಿದ್ದು ಹಾಗೂ ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಅವಕಾಶ ನೀಡಿದ್ದು, ಉತ್ತರ ಕರ್ನಾಟಕದ ಸೊಗಡಿನಲ್ಲಿ ಮೂಡಿಬಂದ ಈ ಚಿತ್ರ ಎಲ್ಲರೂ ನೋಡಿ ನಮ್ಮ ಕಲಾವಿದರನ್ನ ಬೆಳೆಸಿ ಎಂದು ಕೇಳಿಕೊಂಡರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ, ಗದಗ, NKS ಟಿವಿ. ಎಲ್ಲರಿಗೂ ನಮಸ್ಕಾರ. ನಮ್ಮದು ಉತ್ತರ ಕರ್ನಾಟಕದ ಪಿಕ್ಚರ್ ಉಡಾಳ ಅಂಥೇಳಿ ರಿಲೀಸ್ ಆಗೋದೈತಿ. ಆ ಪಿಕ್ಚರ್ ಹೀರೋ ಬಂದ್ಬಿಟ್ಟು ಪೃಥ್ವಿ ಶಾಮನೂರ್ ಅಂಥೇಳಿ ದಾವಣಗೆರೆಯವರು. ಪಕ್ಕಾ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಒಂದು ಕತೆ ಮಾಡಿಕೊಂಡು ಒಂದು ಬಿಜಾಪುರದಲ್ಲಿ ನಡೆಯುವಂಥ ಕತೆ ಇದು. ನಮ್ಮ ಅಮೂಲ್ ಪಾಟೀಲ್ ಅವರು ನಿರ್ದೇಶನ, ಆಮೇಲೆ ಅವ್ರದ್ದೇ ಕತೆ ಇದು. ಆಮೇಲೆ ನಮ್ಮ ಯೋಗರಾಜ್ ಭಟ್ರು, ಆಮೇಲೆ ರವಿ ಶಾಮನೂರ್ ಸರ್ ಅವರು ಪ್ರೊಡ್ಯೂಸರು. ಇನ್ನೂ ಹಲವಾರು ಉತ್ತರ ಕರ್ನಾಟಕದ ಕಲಾವಿದರು, ಅಂದ್ರೆ ಈ ಕಥೆನ ಉತ್ತರ ಕರ್ನಾಟಕದ ಇದ್ದಿದ್ದಕ್ಕೆ ಅಲ್ಲಿ ಕಲಾವಿದರನ್ನ ಹಾಕೊಳ್ಳಾರ್ದ ಅಷ್ಟು ಉತ್ತರ ಕರ್ನಾಟಕದ ಕಲಾವಿದರನ್ನ ಹಾಕೊಂಡ್ರಿ. ಅಂದ್ರೆ ಯೂಟ್ಯೂಬ್ನವರು, ಆಮೇಲೆ ರಂಗಭೂಮಿ ಕಲಾವಿದರು, ನಾನು ದಯಾನಂದ್ ಬಿಳಿಗಿ, ಆಮೇಲೆ ಇನ್ನೂ ಸುಮಾರು ಎಲ್ಲ ಕಾಮಿಡಿ ಕಿಲಾಡಿ ಕೆಲವೊಂದು ಕಲಾವಿದರು ಎಲ್ಲರೂ ಸೇರಿ ಈ ಪಿಕ್ಚರ್ ಮಾಡೀವಿ. ಉತ್ತರ ಕರ್ನಾಟಕದಿಂದ ಒಂದು ಪಿಕ್ಚರ್ ಬರಬೇಕು ಅಂತ ಎಲ್ಲರೂ ಕೇಳ್ತಿದ್ರು. ಔಟ್ ಆ್ಯಂಡ್ ಔಟ್ ಕಾಮಿಡಿ ಪಿಕ್ಚರ್ ಇದು. ಒಂದು ಸಂದೇಶನೂ ಐತಿ. ನವೆಂಬರ್ 14ನೇ ತಾರೀಕು ರಿಲೀಸ್ ರೀ. ಅದಕ್ಕೆ ನಿಮ್ಮ ಹುಡುಗರು ನಾವು ಸಪೋರ್ಟ್ ಮಾಡಿದ್ವಿ ಅಂತೇಳಿ ಬಂದಿದ್ವಿ. ಈಗಾಗಲೇ ಹಾಡು ಸಹಿತ ಉತ್ತರ ಕರ್ನಾಟಕದ ಜಾನಪದ ಕಲಾವಿದರ ಕಡೆನೇ ಹಾಡಿಸಿದ್ರು. ಅದನ್ನು ಒಂದು ಮಾಳು ನಿಪ್ನಾಳವರ ಹಾಡ್ಯಾರ, ಒಡಿಶಾ ಯಾವಾಗ ಮಜ್ಜಿಗೆ ಅಂತ ಈಗ ಅಲ್ಲೇ ಟ್ರೆಂಡಿಂಗ್ನಾಗ ಐತದು. ಇನ್ನೊಂದು ನಮ್ಮ ಬಾಳು ಬೆಳಗಂದಿಯವರು ಹಾಡ್ಯಾರ, ಇದು ಕಾಳಜಿ ನಾಕೋಕಾರರೆ ಅಂತಂದು. ಆಮೇಲೆ ಇನ್ನೊಂದು ಕರಿಬಸ್ಸು ಅವರು ಹಾಡ್ಯಾರ, ಅವರು ಉತ್ತರ ಕರ್ನಾಟಕದವರು. ಅದು ಚುಮ್ಮಾದೆ ಚುಮ್ಮ ಅಂತೇಳಿ ಈಗ ಅಲ್ಲೇ ಅಷ್ಟು ಹಾಡು ಟ್ರೆಂಡಿಂಗ್ನಾಗ ಅದಾವ್ರಿ. ನಾಳೆ ಪ್ರೇಕ್ಷಕ ಮಹಾಪ್ರಭುಗಳ ಮೇಲೆ ಬಿಟ್ಟಿರು ಅಷ್ಟು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಶಾಮನೂರ್ ಅಂತ. ಈ ಮುಂಚೆ ಪದವಿ ಪೂರ್ವ ಅಂತ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೆ. ಆಮೇಲೆ ಇನ್ನು ಕೆಲವು ಸಿನಿಮಾಗಳಲ್ಲಿ ಸಣ್ಣ ಪಾತ್ರ ಮಾಡಿದ್ದೆ. ಇವಾಗ ಮತ್ತೆ ಹೀರೋ ಆಗಿ ಉತ್ತರ ಕರ್ನಾಟಕದ ನಮ್ಮ ಭಾಷೆಗೆ ತಗೊಂಡು ಬರಾಗ್ತೀವಿ. ಅಂದ್ರೆ ಈ ಸಿನಿಮಾದ ಸ್ಪೆಷಾಲಿಟಿ ಏನಂದ್ರೆ, ನಾವೆಲ್ಲ ಉತ್ತರ ಕರ್ನಾಟಕದ ಟೀಮ್ ಸೇರ್ ಮಾಡಿರುವಂಥ ಪಿಕ್ಚರ್. ಟೆಕ್ನಿಷಿಯನ್ಸ್ ಇಂದ ಆರ್ಟಿಸ್ಟ್ಗಳಿಂದ ಹಿಡಿದು ಆ ಹಾಡು ಹೇಳಿರೋರಾಗಿರ್ಬೋದು, ಹೊಸರು ಉತ್ತರ ಕರ್ನಾಟಕದವ್ರು ಸೇರ್ ಮಾಡಿರುವಂಥ ಒಂದು ಪಿಕ್ಚರ್. ಈ ಇಡೀ ಚಿತ್ರೀಕರಣ ಕೂಡ ಬಿಜಾಪುರದಲ್ಲಿ ಮಾಡೀವಿ. ಬಿಜಾಪುರಲ್ಲಿ ನಡೆಯುವಂಥ ಕತೆ, ಬಿಜಾಪುರದಲ್ಲಿ ನಡೆಯುವಂಥ ಅಲ್ಲಿನ ಭಾಷೆ ತಗೊಂಡು ಮಾಡೀವಿ. ಒಂದು ಒಳ್ಳೆ ಫನ್ ಎಂಟರ್ಟೈನ್ಮೆಂಟ್, ನಗ್ನಗ್ತಾ ಎಂಜಾಯ್ ಮಾಡ್ಕೊಂಡು ನೋಡೋಂಥ ಪಿಕ್ಚರ್. ಹಂಗಂತ ಬರೀ ಕಾಮಿಡಿ ಅಷ್ಟೇ ಅಲ್ಲ, ಖಂಡಿತ ಮೆಸೇಜ್ ಕೂಡ ಇಟ್ಟಿದ್ದೀವಿ. ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಹೇಳೋದ್ರ ಮುಖಾಂತರ ಅದನ್ನ ಒಂದು ಕಾಮಿಡಿ ರೀತಿಯಲ್ಲಿ ನಗ್ನಗಿಸ್ತಾ ಹೇಗೆ ಹೇಳ್ಬೋದು ಅನ್ನೋದನ್ನ ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲ ಉತ್ತರ ಕರ್ನಾಟಕದವ್ರು ಸೇರ್ ಮಾಡಿರೋಂಥ ಒಂದು ಸಿನಿಮಾ. ಈಗಾಗಲೇ ನಮ್ಮೊಂದು ಒಂದಿಷ್ಟು ಸಾಂಗ್ಸ್ಗಳೆಲ್ಲ ಬಿಟ್ಟಿದ್ದೀವಿ. ನಮ್ಮ ಸರಿಗಮ ಯೂಟ್ಯೂಬ್ ಚಾನಲಲ್ಲಿದೆ. ಟ್ರೆಂಡಿಂಗ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಒಡಿಶಾ ಮಜ್ಜಿಗೆ ಅಂತ ಒಂದು ಸಾಂಗ್ ಮಾಲು ನಿಪ್ನಾಳ್ ಅವರು ಹಾಡಿದ್ರು. ಆಮೇಲೆ ಕರಿಬಸವರಾಜ್ ಅವರು ಒಂದು ಹಾಡು ಹೇಳಿದ್ರು, ಚುಮ್ಮ ಅಂತ. ಆಮೇಲೆ ಕಾಳಜಿ ನಾಕೋಕರ್ ಅಂತ ಬಾಳು ಬೆಳಗುಂದಿ ಅವರು ಹಾಡು ಹೇಳಿದ್ರು. ಇದೆಲ್ಲ ಇಡೀ ಸಿನಿಮಾ ಉತ್ತರ ಕರ್ನಾಟಕದಲ್ಲಿ ಸೇರ್ ಮಾಡಿರೋಂಥ ಸಿನಿಮಾ. ಇವತ್ತು ಗದಗಿಗೆ ಪ್ರಮೋಷನ್ಗೆ ಅಂತ ಬಂದಿದ್ದೀವಿ. ಗದಗಿನ ಜನತೆ ಸಪೋರ್ಟ್ ಮಾಡಿ ಸಿನಿಮಾ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಹೀರೋಯಿನ್ ರಿತಿಕಾ ಶ್ರೀನಿವಾಸ್ ಅಂತ ಸರ್. ರಿತಿಕಾ ಶ್ರೀನಿವಾಸ್ ಅಂತ. ಅಮೋಲ್ ಪಾಟೀಲ್ ಅಂತ ಡೈರೆಕ್ಟರ್ ಸರ್. ಅವರು ಮೂಲತಃ ಬಿಜಾಪುರ ಸರ್. ಅಮೋಲ್ ಪಾಟೀಲ್ AMOL ಅಮೋಲ್. ಏನು ಸಂದೇಶ ಸರ್ ಚಿತ್ರದ? ಸರ್ ಚಿತ್ರದ ಸಾರಾಂಶ ಬಂದು ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಮಾತಾಡಬೇಕು, ಗೌರವದಿಂದ ನಡ್ಕೋಬೇಕು.